ಓಂ ಶಾಂತಿ. ಓಂ ಶಾಂತಿ. ಭಾನುವಾರದ ಮುರಳಿಯ ವಿಚಾರ ಸಾಗರ ಮಂಥನ ತರಗತಿಗೆ ತಮಗೆಲ್ಲರಿಗೂ ಕೂಡ ಹಾರ್ದಿಕ ಸುಸ್ವಾಗತ. ಬಾಬರವರು ಏನು ಹೇಳ್ತಿದ್ರು, ಮಕ್ಕಳೇ, ವರ್ತಮಾನ ಸಮಯದಲ್ಲಿ ಆತ್ಮವನ್ನ ಸುಂದರ ಮಾಡಲಿಕ್ಕೆ, ಆತ್ಮ ಶ್ರೀಮಂತವಾಗಲಿಕ್ಕೆ, ಆತ್ಮ ಚೆನ್ನಾಗಿರ್ಲಿಕ್ಕೆ, ಸಂಪನ್ನತೆಯಿಂದ ಇರಲಿಕ್ಕೆ ಏನೇನು ಬೇಕೋ ಅದನ್ನು ಸಂಪಾದನೆ ಮಾಡಿ ಅದನ್ನು ಧರಿಸಿ. ಸ್ಥೂಲವಾಗಿ ನಾವು ಸಂಪಾದನೆಯನ್ನು ಮಾಡಿದಾಗ, ಸಂಪಾದನೆ ಹೆಚ್ಚಿಗೆ ಆದಾಗ ನಾವು ಧರಿಸುವಂಥ ಬಟ್ಟೆ, ನಾವು ಸ್ವೀಕಾರ ಮಾಡುವಂಥ ಆಹಾರ, ನಾವು ಉಪಯೋಗಿಸುವಂಥ ಸಾಧನಗಳು, ಶರೀರದ ಮೇಲೆ ಉಪಯೋಗ ಮಾಡುವಂತಹ ಸೌಂದರ್ಯವರ್ಧಕ ಸಾಧನಗಳು, ಇದರಿಂದ ಜನರಿಗೆ ಗೊತ್ತಾಗತ್ತೆ ಇವರು ಶ್ರೀಮಂತರಿದ್ದಾರೋ ಬಡವರಿದ್ದಾರೋ ಅಂತ ಅಲ್ವಾ. ಹಾಗೇನೆ ಆತ್ಮದಲ್ಲಿ ನೀವೇನು ಧಾರಣೆಯನ್ನ ಮಾಡ್ತೀರೋ, ಸತ್ಯತೆಯನ್ನ, ಅದನ್ನು ನಿಮ್ಮ ಮುಖದಲ್ಲಿ, ಕಣ್ಣಿನಲ್ಲಿ ಸ್ಪಷ್ಟವಾಗಿ ಕಂಡು ಬರಬೇಕು ಅಂತ ಹೇಳ್ತಾರೆ ಬಾಬಾ. ಧರಿಸ್ಬೇಕು ಅಂದ್ರೆ ಮನಬುದ್ಧಿಯಿಂದ ಅದನ್ನು ನಾನು ಧರಿಸಿದಾಗ, ಅನುಭವಿಸಿದಾಗ, ಅದರ ಕಡೆ ಗಮನವನ್ನ ಕೊಟ್ಟಾಗ ಅದರ ಪ್ರತಿಫಲನ ಹೇಳುವಂಥದ್ದು ಶರೀರದ ಮುಖ ಮತ್ತು ಕಣ್ಣಿನಲ್ಲಿ ಕಂಡು ಬರ್ತದೆ. ನಂಬರ್ 1. ನಂಬರ್ 2, ತುಂಬಾ ಇಂಪಾರ್ಟೆಂಟ್, ಎದುಗಡೆಗಿರುವ ವ್ಯಕ್ತಿಯನ್ನ ನಾವು ಆತ್ಮದ ರೂಪದಲ್ಲಿ ನೋಡ್ತೀವಿ ಮತ್ತು ಆ ಆತ್ಮನಿಗೆ ಕೊಡಬೇಕು ಹೇಳುವಂತ ಭಾವನೆ ನಮ್ಮಲ್ಲಿ ಬರುತ್ತೆ. ಯಾಕಂದ್ರೆ ಆತ್ಮಕ್ಕೆ ಸಂಬಂಧಪಟ್ಟಂತೆ ತಾನೇ ಇರ್ತದೆ. ಈ ಹೇರ್ ಕಟಿಂಗ್ ಸಲೂನ್ ಅವನು ಇರ್ತಾನಲ್ಲ, ಅವನು ಯಾವಾಗ್ಲೂ ಎಲ್ಲರ ಕೂದಲನ್ನ ನೋಡ್ತಾ ಇರ್ತಾನಂತೆ. ಇದು ಕೂದಲು ಬೆಳೆದಿದ್ಯಾ, ಇದು ಕಟಿಂಗಿಗೆ ಬಂದಿದಾರಾ ಅಂತ. ಟೇಲರ್ ಯಾವಾಗಲೂ ಬಟ್ಟೆ ನೋಡ್ತಾ ಇರ್ತಾನೆ. ಚಪ್ಪಲಿ ಹೊಲವನು ಯಾವಾಗಲೂ ಕಾಲಲ್ಲಿ ನೋಡ್ತಾರೆ, ಯಾರ್ದಾರು ಚಪ್ಪಲಿ ಕಿತ್ತೋಗಿದ್ಯಾ, ಸ್ಟಿಚ್ ಮಾಡ್ಲಿಕ್ಕೆ ಬರ್ತಾರಾ ಅಂತ ಅಲ್ವಾ. ಹಾಗೇನೆ ನಾವು ಸದಾಕಾಲ ಆತ್ಮಿಕ ಸಂಪಾದನೆಯಲ್ಲಿದ್ದಾಗ ಅದು ಬೇರೆ ಆತ್ಮಗಳಿಗೆ ಕೊಡಬೇಕು ಹೇಳುವಂತ ಒಂದು ಮನೋಭಾವ, ದೃಷ್ಟಿಕೋನ ನಮ್ಮಲ್ಲಿ ಇರಬೇಕಾಗ್ತದೆ. ಅದು ನಮ್ಮ ಅಂತರ್ಮುಖದಲ್ಲಿ ಕಂಡು ಬರಬೇಕು. ನಮಗೆ ನೋಡಿ, ಈಶ್ವರ್ಯ ಜ್ಞಾನ ಇದ್ದಾಗ, ಅನುಭವ ಇದ್ದಾಗ ಬೇರೆಯವ್ರಿಗೆ ಅದನ್ನು ತಿಳಿಸ್ಬೇಕು ಅಂತ ಅನಿಸ್ತಾ ಇರ್ತದೆ ಬಾಯಿಂದ. ಹಾಗೇನೆ ಈ ಸಪ್ತಗುಣಗಳು ಕೂಡ ಅಂತರ್ಮುಖದಲ್ಲಿ ಧಾರಣೆ ಮಾಡಿಬಿಟ್ಟು ಬೇರೆಯವರಿಗೆ ಕೊಡಬೇಕು ಅಂತ ಅನಿಸ್ಬೇಕು. ಮತ್ತು ಆ ಒಂದು ಶಕ್ತಿಗಳು ಬರ್ತಾರೆ, ಭರ್ಪೂರಾಗಿರ್ಬೇಕು. ಅಂದ್ರೆ ಹಿಂಗ್ ಗೊತ್ತಾಗದೆ ಭರ್ಪೂರ್ ಇದೆ ಅಂತ. ನಿಮ್ಮಲ್ಲಿ ನೀರು, ಹಾಲು, ಅಕ್ಕಿ, ಬೇಳೆ ತುಂಬಾ ಇದ್ರೆ ನೀವ್ ಯಾಕೆ ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಬೇಳೆ ಕೊಡಿ, ಸಕ್ಕರೆ ಕೊಡಿ ಅಂತ ಕೇಳ್ತೀರಿ? ಹಾಗೇನೆ ನಿಮ್ಮಲ್ಲಿ ಸಪ್ತಗುಣಗಳು ಸಾಕಷ್ಟಿದ್ರೆ ಪರಮಾತ್ಮನ ಹತ್ರ ಹೋಗ್ಬಿಟ್ಟು ಶಾಂತಿ ಕೊಡಿ, ಸುಖ ಕೊಡಿ ಅಂತ ಕೇಳೋದಿಲ್ಲ. ನಂಬರ್ 1. ನಂಬರ್ 2, ನೀವು ಮಾಡುವಂಥ ಪ್ರತಿಯೊಂದು ಕರ್ಮದಲ್ಲಿ ಸಫಲತೆ ಇರ್ತದೆ. ಕ್ಲಾಶಸ್ಗಳು, ಗಲಾಟೆಗಳು, ಸಿಟ್ಟುಗಳು, ಡಿಫರೆನ್ಸ್ ಆಫ್ ಒಪಿನಿಯನ್ಗಳು, ಅಸಫಲತೆ ಇದು ಇರೋದಿಲ್ಲ. ಅದ್ಯಾವುದು ಇಲ್ಲ. ನಿಮ್ಮ ಜೀವನ ಬೆಳಗಿಂದ ಸಾಯಂಕಾಲದವರೆಗೆ ಆದ್ರೆ 24 ಗಂಟೆ ಸ್ಮೂತ್ ಆಗಿ ಮಸ್ತ್ ಅಂತಂದ್ರೆ ಇಂದ್ರಿಯ ಸುಖದಿಂದ ಮಸ್ತಲ್ಲ, ಅತೀಂದ್ರಿಯ ಸುಖದಿಂದ ಮಸ್ತಾಗಿ ಯಾರಿರ್ತಾರೋ ಅವರು ಭರ್ಪೂರಿದ್ದಾರೆ. ಯಾರನ್ನು ಏನನ್ನು ಕೇಳುವಂತ ಅವಶ್ಯಕತೆ ಇಲ್ಲ ಅಂತ ಅರ್ಥ. ಯಾರಲ್ಲಿ ಈ ಆಸ್ತಿ ಪಾಸ್ತಿ ಭರ್ಪೂರಾಗಿರ್ತದೋ ಅವರು ಮಾತ್ರ ಅವ್ರ ಸಂಬಂಧ ಸಂಪರ್ಕದಲ್ಲೇ ಬಂದಿರುವಂತ ಆತ್ಮಗಳಿಗೆ ದಾನವನ್ನ ಕೊಡಲಿಕ್ಕೆ ಸಾಧ್ಯ. ಬೇರೆಯವ್ರಿಗೆ ಅವಶ್ಯಕತೆ ಇದ್ದಾಗ ಅದನ್ನ ಪೂರೈಸಲಿಕ್ಕೆ ಸಾಧ್ಯ. जैसे स्थूल खजाना प्राप्त करने वाले आत्मा के चलन से चेहरे से मालूम पड़ जाता है, तो यह अविनाशी खजानों का नशा ಖುಷಿ ಸ್ಪಷ್ಟ ದಿಖಾಯಿ ದೇತಾ ಹೈ. ಸ್ಥೂಲವಾದ ಹಣ ಇರೋರಲ್ಲಿ ಮುಖದಲ್ಲಿ ಆ ಮಾತಿನ ಒಂದು ಗತ್ತಿರ್ತದೆ. ನಾವು ಕೋಟ್ಯಾಧಿಪತಿ, ಲಕ್ಷಾಧಿಪತಿ, ಶ್ರೀಮಂತರು ಹೇಳುವಂತ ಒಂದು ದರ್ಪ ಅವರ ಮಾತಿನಲ್ಲಿ, ದೃಷ್ಟಿಯಲ್ಲಿ, ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ, ನಡೆನುಡಿಯಲ್ಲಿ, ನಡತೆಯಲ್ಲಿ, ಕಣ್ಣಿನಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತದೆ. ಹಾಗೇನೆ ಇಲ್ಲೂ ಕೂಡ ಅವಿನಾಶಿ ನಶೆ ಇದ್ದಾಗ ನೀವು ಈಶ್ವರ ಜ್ಞಾನ ಹೇಳಬೇಕಾದ ನಶೆಯಿಂದ ಹೇಳ್ತೀರಿ, ಅನುಭವದಿಂದ ಹೇಳ್ತೀರಾ, ಖುಷಿಯಿಂದ ಹೇಳ್ತೀರಾ, ಧೈರ್ಯದಿಂದ ಹೇಳ್ತೀರಾ. ಇಲ್ಲ ಅಂತಂದ್ರೆ ಅಯ್ಯೋ ಎದುರುಗಡೆಯಿಂದ ಪ್ರಶ್ನೆ ಕೇಳ್ಬಿಟ್ರೆ ಒಳಗಡೆಯಿಂದ ಏನಾಗ್ತಾ ಇರ್ತದೆ?
ಭಯ ಆಗ್ತಾ ಇರ್ತದೆ, ಹೆದರಿಕೆ ಆಗ್ತಾ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಅವಿನಾಶಿ ಖಜಾನೆ ಏನಿದೆ ಆ ನಶೆ ಖುಷಿ ಹೇಳುದು ಸ್ಪಷ್ಟವಾಗಿ ನಿಮಗೂ ಕೂಡ ಕಾಣುತ್ತೆ, ಬೇರೆಯವ್ರಿಗೂ ಕೂಡ ಗೋಚರ ಆಗತ್ತೆ. ಸಂಪನ್ನತಾ ಕಾ ಫಕೂರ್ ಬೇಫಿಕರ್ ಬಾದಶಾ ಬನಾ ದೇತಾ ಹೈ. ನೀವು ಎಷ್ಟು ಸಂಪನ್ನರಾಗಿರ್ತೀರೋ ಅದರ ನಶೆ ಏನಾಗಿರ್ತದೆ, ನಿಶ್ಚಿಂತ ಚಕ್ರವರ್ತಿಗಳು. ಆದ್ಮೇಲೆ ಗೊತ್ತಿರಲಿ, ನಿಶ್ಚಿಂತ ಚಕ್ರವರ್ತಿಗಳು ಅಂತಂದ್ರೆ ಹುಡುಗ ಆಟಿಕೆ ಅಲ್ಲ. ಯಾವಾಗ ಬೇಕಾದ್ರೂ ಹೇಳ್ಬೋದು, ಯಾವಾಗ ಬೇಕಾದ್ರೂ ಸಾಧನೆ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಲ್ಕೊಳ್ಬೋದು. ಹಾಗಲ್ಲ, ಹುಡುಗ ಆಟಿಕೆ ಅಲ್ವೇ ಲಾಪತ್ತಲ್ಲ. ನಿಶ್ಚಿಂತ ಚಕ್ರವರ್ತಿ ಅಂತಂದ್ರೆ ನಿಮ್ಮ ರಾಜ್ಯಭಾರ ನಡೀತಾ ಇದೆ, ನಡಿಬೇಕು. ಆದರೆ ಎಲ್ಲೂ ಅಸಫಲತೆ, ದುಃಖ, ನೋವು, ಹೆದರಿಕೆ, ಭಯ ಅನುಭವ ಆಗಬಾರ್ದು. ಒಂದು ಸಣ್ಣ ಮಗು ತಾಯಿ ಮಡಿಲಲ್ಲಿದ್ದಾಗ ತಾಯಿ ಅದ್ರ ಎಲ್ಲ ರೀತಿ ಪಾಲನೆ ಪೋಷಣೆಯನ್ನು ಮಾಡಿದಾಗ ಅದು ನಿಶ್ಚಿಂತವಾಗಿರ್ತದೆ. ಆದ್ರೆ ಮಡಿಲಲ್ಲಿದ್ದಾಗ ತಾಯಿ ಮಾತಾಡಿಸ್ತಾನೆ ಇಲ್ಲ, ಅದಕ್ಕೆ ಪಾಲನೆ ಕೊಡ್ತಾ ಇಲ್ಲ ಅಂತಂದ್ರೆ ಯಾಕಪ್ಪ ಇವತ್ತಮ್ಮ ಮಾತಾಡಿಸ್ತಾನೆ ಇಲ್ಲ ಅಂತ ಸಂಕಲ್ಪ ಬರುತ್ತೆ ಅಲ್ವಾ. ಅದಕ್ಕಾಗಿ ನಿಶ್ಚಿಂತ ಚಕ್ರವರ್ತಿಗಳಾಗಿರಬೇಕು ಅಂತಂದ್ರೆ ನಿಮ್ಮ ಎಲ್ಲ ಜವಾಬ್ದಾರಿಯನ್ನ ನಿಮ್ಮ ಆತ್ಮಿಕ ತಾಯಿ ತಂದೆ ಬಾಬ್ದಾದಾರರು ತಗೊಳ್ಬೇಕು. ಅವರ ಇಚ್ಛೆಯಂತೆ ಅವರ ಉದ್ದೇಶದಂತೆ ನಿಮ್ಮ ಈಶ್ವರಿಯ ಕಾರ್ಯ ಸಾಧನೆ ಇರಬೇಕು. ಅವರು ಸದಾ ನಿಮ್ಮನ್ನ ಮಡಿಲಲ್ಲಿ ಇಟ್ಕೊಂಡಿರಬೇಕು. ನಿಮ್ಮನ್ನ ಸಾಧನವಾಗಿ ವಿಶ್ವ ಕಲ್ಯಾಣಕ್ಕೆ ಅವರು ಇಷ್ಟಪಟ್ಟಿರುವಂತ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇದ್ದಾಗ ಸೇವೆ ಹೆಂಗಾಗತ್ತೆ, ಪುರುಷಾರ್ಥ ಹೆಂಗಾಗತ್ತೆ, ಯಾವಾಗ ವಿಶ್ವ ಪರಿವರ್ತನೆ ಆಗತ್ತೆ, ಬೇರೆಯವ್ರು ಏನು ಮಾಡ್ತಾರೆ, ಅವ್ರು ಯಾವ ರೀತಿ ಸಾಧನೆ ಮಾಡ್ತಿದ್ದಾರೆ, ಇದು ಯಾವುದರ ಕಡೆನೂ ಕೂಡ ನೀವೇನ್ ಮಾಡೋದಿಲ್ಲ, ಹೆಚ್ಚಿನ ಗಮನವನ್ನ ಕೊಡೋದಿಲ್ಲ. ಎಲ್ಲ ವಿಷಯದಲ್ಲಿ ಆತ್ಮಿಕ ವಿಷಯ ಇರ್ಬೋದು, ಶಾರೀರಿಕ ಇರ್ಬೋದು, ದೈಹಿಕ ಇರಬೇಕು, ಭೌತಿಕ, ಹಣಕಾಸಿನ, ಲೌಕಿಕ ಎಲ್ಲದಲ್ಲೂ ಕೂಡ ನೀವೇನಾಗಿರ್ತೀರಿ, ಬಾಬಾ ನೋಡ್ತಿದ್ದಾರೆ, ಬಾಬಾ ಮಾಡ್ತಿದ್ದಾರೆ. ನನ್ನ ಜೀವನದಲ್ಲಿ ಯಾವುದು ಒಳ್ಳೇದಿದೆಯೋ, ಯಾವುದು ಕಲ್ಯಾಣ ಇದೆಯೋ ಅದನ್ನೇ ಬಾಬಾ ಮಾಡ್ತಿದ್ದಾರೆ ಹೇಳುವಂಥ ನಂಬಿಕೆ, ವಿಶ್ವಾಸ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಿಶ್ಚಯ ಮತ್ತು ವಿಶೇಷವಾಗಿ ಅನುಭವ. ಪ್ರತಿಯೊಂದು ಕರ್ಮದಲ್ಲೂ ಕರ್ಮ ಆದ್ಮೇಲೆ ಒಂದು ಸಫಲತೆಯ ಅನುಭವ ನಿಮ್ಮ ಜೊತೆಯಲ್ಲಿ ಸದಾ ಕಾಲ ಇರ್ತದೆ. ಅದಕ್ಕೆ ನೀವೇನಾಗಿರ್ತೀರಿ, ಬೇಫಿಕರ್ ಬಾದಶಾ, ನಿಶ್ಚಿಂತ ಚಕ್ರವರ್ತಿಗಳು. ಇವತ್ತು ಪ್ರಪಂಚದಲ್ಲಿ ರಾಜ್ಯಭಾರ ಮಾಡುವಂಥವರಿದ್ದಾರೆ. ದ್ವಾಪರ ಯುಗದಿಂದಲೂ ಕೂಡ ರಾಜರಿದ್ರು, ಆದ್ರೆ ಅವರಿಗೆ ಚಿಂತೆ ಇರ್ತಿತ್ತು. ಶತ್ರುಗಳು ಬಂದ್ಬಿಟ್ಟು ಯುದ್ಧ ಮಾಡಿಬಿಟ್ರೆ, ನಮ್ಮನ್ನು ಸಾಯಿಸಿಬಿಟ್ರೆ, ನಮ್ಮ ದೇಶದಲ್ಲಿ ಏನಾದರೂ ಕಾಯಿಲೆಗಳು ಬಂದ್ಬಿಟ್ರೆ, ಪ್ರಜೆಗಳಿಗೆ ತೊಂದರೆ ಆಗಿಬಿಟ್ರೆ, ನಮ್ಮ ಮಕ್ಕಳಿಗೆ ಏನಾದರೂ ತೊಂದರೆ ಮಾಡಿಬಿಟ್ರೆ, ಯಾರಾದರೂ ಕಿಡ್ನಾಪ್ ಮಾಡಿಬಿಟ್ರೆ, ರಾಣಿಗೆ ಏನಾದರೂ ತೊಂದರೆ ಆದರೆ, ಹೀಗೆ ನೂರಾರು ಯೋಚನೆಗಳು, ಚಿಂತೆಗಳು ಇರ್ತಾ ಇತ್ತು ನಮ್ಮಲ್ಲೂ ಕೂಡ. ಹೌದಪ್ಪ, ನಾವು ಮದುವೆ ಆಗಿಲ್ಲ ಅಂತ ಮುಂದೆ ಏನಾಗ್ತದೆ, ನಮಗೆ ವಯಸ್ಸಾದ್ಮೇಲೆ ಯಾರು ಸಾಕ್ತಾರೆ, ಯಾರು ನೋಡ್ಕೊಳ್ತಾರೆ, ಹೀಗೆ ನೂರಾರು ವಿಭಿನ್ನತೆಯ ಚಿಂತೆಗಳು ಬರುವಂತ ಸಾಧ್ಯತೆಗಳಿರ್ತವೆ. ಯಾಕೆ ಅಂತಂದರೆ ಭಗವಂತನ ಜೊತೆಗೆ ಯಥಾರ್ಥವಾದಂತಹ ಸಂಬಂಧ, ಜೀವನ ಇಲ್ಲದೆ ಇರುವಂತ ಕಾರಣದಿಂದ ಮನಸ್ಸಿನಲ್ಲಿ ಸಂಶಯ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಪ್ರತಿ ದಿನದಲ್ಲಿ 24 ಗಂಟೆಯಲ್ಲಿ ಭಗವಂತನ ಯೋಜನೆ ಅಂತ ನಡೀತಾ ಹೋದಾಗ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಿಮಗೆ ಸಫಲತೆ ಕಂಡು ಬರ್ತಾ ಇರ್ತದೆ. ಅವಾಗ ಚಿಂತೆ ನಿಮ್ಮಿಂದ ಆಟೋಮೆಟಿಕಲಿ ದೂರವಾಗಿರ್ತದೆ. ಅದಕ್ಕೆ ತಕ್ಕಾಗಿ ನೀವು ಅಷ್ಟು ಸಾಧನೆ ಸಂಪಾದನೆ ಮಾಡಬೇಕಾಗ್ತದೆ. ಅದಕ್ಕೆ ಮಕ್ಕಳು ಚೆಕ್ ಮಾಡ್ಕೊಳ್ಳಿ, ದಿನನಿತ್ಯದ ಜೀವನದಲ್ಲಿ ನೀವು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರೋ ಅಥವಾ ಚಿಂತೆಯ ಟೋಕರಿ ಅಂತ ಹೇಳ್ತಾರೆ, ಬುಟ್ಟಿ ಅಂತ ಹೇಳ್ತಾರೆ, ಅದನ್ನ ತಲೆ ಮೇಲೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಹಿಂಗಾಗ್ಬಾರ್ದಿತ್ತು, ಹಂಗಾಗ್ಬಾರ್ದಿತ್ತು, ಹಿಂಗಾಗ್ಬೇಕಿತ್ತು, ಅವ್ರು ಹಾಗೆ ಮಾಡ್ಬೇಕಿತ್ತು, ಇವ್ರು ಹಾಗಿಲ್ಲ, ಇವ್ರು ಹೀಗಿಲ್ಲ, ನಮ್ಮನೆಯವ್ರು ಹಿಂಗ್ ಮಾಡೋದಿಲ್ಲ, ನಮ್ಮಪ್ಪ ಹಿಂಗ್ ಮಾಡಲ್ಲ, ಮಕ್ಕಳು ಹಿಂಗ್ ಮಾಡೋದಿಲ್ಲ, ಹೀಗೆ ಪ್ರಶ್ನೆಗಳು ಬರ್ತಾ ಇದ್ದಾವೋ ಅಥವಾ ಪ್ರಶ್ನಾತೀತ, ಪ್ರಶ್ನೆಯಿಂದಲೇ ಅತೀತರಾಗಿ ಪ್ರಸನ್ನ ಚಿತ್ತರಾಗಿದ್ದೀರೋ ಅಂತ ನಿಮ್ಮನ್ನು ನೀವು ಚೆಕ್ ಮಾಡಿ. ಜಹಾ ಈಶ್ವರಿಯ ಫಕೂರ್ ಹೇ ವಹಾ ಫಿಕರ್ ಹೋ ನಹೀ ಸಕ್ತಾ. ಯಾವ ನಿಮ್ಮ ಕರ್ಮವನ್ನ ಭಗವಂತ ಮಾಡ್ತಿದ್ದಾರೆ, ಈಶ್ವರೇ ನಶೆ ಇದೆ, ಅಲ್ಲಿ ಚಿಂತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಹೊರಗಡೆ ಹೋಗಿರ್ತೀರಾ ಅಂತ ತಿಳ್ಕೊಳ್ಳಿ, ನಿಮ್ಮ ಜೊತೆಗೆ ನಿಮ್ಮ ಪತಿನೋ ತಂದೆನೋ ತಾಯಿನೋ ಇದ್ದರೆ ನಿಮ್ಗೆ ಹೆದರಿಕೆ ಇರೋದಿಲ್ಲ. ಯಾಕಂದ್ರೆ ಅವ್ರು ಇದ್ದಾರಲ್ವಾ, ಮನೆಯಲ್ಲಿ ಇಲ್ಲಿ ಹೊರಗಡೆಗೆ ಇಲ್ಲಿ ನಮ್ಮ ಜೊತೆಲಿ ಒಬ್ರು ಇದ್ದಾರೆ, ನಮ್ಮ ರಕ್ಷಣೆ ಮಾಡುವಂಥವ್ರು ಇದ್ದಾರೆ.
ನಮ್ಮ ಕಲ್ಯಾಣಕ್ಕೋಸ್ಕರ ಇದ್ದಾರೆ. ಅವಾಗೊಂದು ಧೈರ್ಯ, ಸ್ಥೈರ್ಯ, ನಂಬಿಕೆ, ವಿಶ್ವಾಸ ಇರುತ್ತಲ್ವ. ಹಾಗೆ ಯಾರಿಗೆ ಈಶ್ವರಿಯ ನಶೆ ಇರ್ತದೋ, ಈಶ್ವರಿಯ ಸಂಪಾದನೆ ಇರ್ತದೋ, ಅವರಿಗೆ ಯಾವಾಗಲೂ ಕೂಡ ಚಿಂತೆಯಲ್ಲಿ ಸಾಧ್ಯ ಇಲ್ಲ. ನಿಮ್ಮ ಹತ್ರ ಏನು ಹಣ ಇದೆ ಅದು ಭಗವಂತಂದು ಅಲ್ವಾ. ಕೆಲವೊಂದ್ಸಲ ಅಕ್ಕಂದಿರು ಏನ್ ಮಾಡ್ತಾರೆ, ಎಲ್ಲ ಜವಾಬ್ದಾರಿ ಪತಿ ಕೊಟ್ಟು ಬಿಡ್ತಾರೆ. ಪರ್ಸು ನೀವೇ ಇಟ್ಕೊಳ್ಳಿ, ಹಣನೂ ನೀವೇ ಇಟ್ಕೊಳ್ಳಿ, ಕಾರಲ್ಲಿ ನೀವೇ ಕರ್ಕೊಂಡೋಗಿ, ಬಟ್ಟೆ ಖರೀದಿ ಮಾತ್ರ ನಾನು ಮಾಡ್ತೇನೆ, ಐಟಮ್ ನಾನು ಡಿಸೈಡ್ ಮಾಡ್ತೇನೆ, ಬಾರ್ಗೇನಿಂಗ್ ನೀವೇ ಮಾಡಿ, ಪೇಮೆಂಟ್ ನೀವೇ ಮಾಡಿ, ಸರಿನಾ. ಪತಿ ಬಾರ್ಗೇನಿಂಗ್ ಮಾಡಿಬಿಟ್ಟು ತೊಗೊಂಡು ಬಂದ್ರೆ ಆಗೋದಿಲ್ಲ. ಎಷ್ಟು ಕೊಟ್ರಿ? 500 ರೂಪಾಯಿ. ಅಯ್ಯೋ, ನಾನು ಅದು 400 ರೂಪಾಯಿ ತೊಗೊಂಡು ಬರ್ತಿದ್ದೆ. ಸರಿ, ನೀವು 400 ರೂಪಾಯಿ ತೊಗೊಂಡು ಬರ್ತಿದ್ದೆ, ನೀವು ಹೋಗ್ಬಿಟ್ಟು ಬಾರ್ಗೇನಿಂಗ್ ಮಾಡ್ಬೋದಿತ್ತಲ್ವಾ. ಮನೆಗೆ ಬಂದ್ಮೇಲೆ ಯಾಕೆ ಕೇಳೋದು? ಅವ್ರು ಕೇಳಿದಷ್ಟು ಹಣ ಕೊಟ್ಬಿಟ್ರಿ, ನೀವು ಇಷ್ಟ ಕೇಳಬೇಕಿತ್ತು ಅಂತ ಏನ್ ಮಾಡ್ತಾರೆ, ಮನೆಗೆ ಬಂದ್ಬಿಟ್ಟು ಸರಿಯಾಗಿ ಸ್ಕ್ರೂ ಟೈಟ್ ಮಾಡ್ತಿರ್ತಾರೆ ಅಲ್ವಾ. ಹಾಗೆ ಇಲ್ಲೂ ಕೂಡ ಏನಾಗ್ತದೆ, ಎಲ್ಲ ಜವಾಬ್ದಾರಿ ಬಾಬನೇ ಒಪ್ಸ್ಬಿಡು, ಬಾಬಾ ನೀನೇನಂತ ಮಾಡ್ಕೊಳಪ್ಪ, ಏನು ಕೊಡಬೇಕು ಅದನ್ನು ಕೊಡು, ಏನು ಊಟ ಕೊಡ್ತೀವಿ ಅದನ್ನು ಸ್ವೀಕಾರ ಮಾಡ್ತೀವಿ, ಎಲ್ಲಿರಿಸ್ತೀವೋ ಅಲ್ಲಿರ್ತೀವಿ. ಆದರೆ ಸದಾ ನಮ್ಮ ಮನಸ್ಸು ಬುದ್ಧಿ ಈಶ್ವರ ಸೇವೆಯಲ್ಲಿ ಬೀಸಿರಬೇಕು ಅಲ್ವಾ. ಈ ರೀತಿ ಈಶ್ವರೇ ನಶೆ ಯಾರಿಗಿರ್ತದೆ? ಕೆಲವೊಬ್ಬರಿಗೆ ಏನಾಗತ್ತೆ, ನನ್ನ ಪತಿ ಇಂಥವ್ರು ಹೇಳುವಂತ ನಶೆ ಇರ್ತದೆ. ನಮ್ಮ ಹತ್ರ ಹಣ ಇದೆ, ನಮ್ಮ ಹತ್ರ ಗೌರ್ಮೆಂಟ್ ಜಾಬ್ ಇದೆ, ನಮ್ಮ ಹತ್ರ ಓನ್ ಬಿಲ್ಡಿಂಗ್ ಇದೆ, ನಮ್ಮ ಹತ್ರ ಶಿಕ್ಷಣ ಇದೆ, ನಾವು ಹೆಂಗಿದ್ವಿ, ಹೀಗೆ ಬೇರೆ 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 ನಶೆ ಇರ್ತದೆ ಆತ್ಮೀಯರೇ. ಹಾಗೆ ನಮ್ಗೇನು ನಶೆ ಇರಬೇಕು? ನನ್ನ ಹತ್ರ ಏನೂ ಇಲ್ಲ, ಈಶ್ವರ ನನ್ನ ಜೊತೆಯಲ್ಲಿದ್ದಾರೆ ಹೇಳುವಂತ ಒಂದು ನಶೆ ಯಾರಲ್ಲಿ ಇರುತ್ತೋ, ಯಾರು ಈಶ್ವರನ ಹತ್ರ ಕರ್ಮವನ್ನ ಮಾಡಿಬಿಟ್ಟು ಆ ಕರ್ಮದ ಫಲವನ್ನ ಅನುಭವ ಮಾಡ್ತಾ ಇರ್ತಾರೋ, ಅವ್ರು ಯಾವಾಗ್ಲೂ ನಿಶ್ಚಿಂತವಾಗಿರ್ತಾರೆ. ಬೇಫಿಕರ್ ಬಾದಶಾ, ಬೇಗಂಪುರ್ ಕಾ ಬಾದಶಾ ಪಂಚಾತೆ. ಗಮ್ ಅಂದ್ರೆ ಚಿಂತೆ ಅಂತ, ಬೇಗಂ ಅಂತಂದ್ರೆ ಯಾವುದೇ ಚಿಂತೆ ಇಲ್ಲ. ಎಲ್ಲಾ ಚಿಂತೆ ಯಾರಿಗೆ? ಹಾ, ಎಲ್ಲಾ ಚಿಂತೆ ಬಾಬನಿಗೆ ಅಂತ ಪುರುಷಾರ್ಥನೆ ಮಾಡದೇ ಇರುವಂಗಿಲ್ಲ, ಸೇವೆನೂ ಮಾಡುವಂಗಿಲ್ಲ. ಎಲ್ಲ ಬಾಬಾ ಹೇಳ್ತಾರೆ, ಏನು ಚಿಂತೆ ಮಾಡ್ಬೇಡ್ರ ಅಂತ ಹೇಳ್ಬಿಟ್ಟು ಆರಾಮಾಗಿ ಏನ್ ಮಾಡೋದು, ಕಂಬಳಿ ಹೋಗ್ಕೊಂಡು ಮಲ್ಕೊಂಡ್ಬಿಡೋದು. ಅದಲ್ಲ, ಸಾಧನೆ ಮಾಡಬೇಕು, ಸಂಪಾದನೆ ಮಾಡಬೇಕು, ಸದಾಕಾಲ ಈಶ್ವರ್ಯ ಕಾರ್ಯವನ್ನ ಬಾಬಾ ಹೇಳ್ತಾ ಇರುವಂತ ರೀತಿಯಲ್ಲಿ ಮಾಡ್ತಾ ಹೋದ್ರೆ ಬೇರೆ ಎಲ್ಲ ವಿಷಯದಲ್ಲಿ ನಿಮ್ಗೆ ಏನಿರೋದಿಲ್ಲ, ಚಿಂತೆ ಇರೋದಿಲ್ಲ. ಬ್ರಹ್ಮ ಬಾಬನಿಗೆ ಏನ್ ಚಿಂತೆ ಇತ್ತು? ಈಗಲೂ ಕೂಡ ಏನಿದೆ, ವಿಶ್ವ ಕಲ್ಯಾಣ ಮಾಡಬೇಕು ಅಂತಿದೆ ಅಲ್ವಾ. ಬ್ರಹ್ಮ ಬಾಬನ್ ಫಸ್ಟ್ ಫಿಕ್ಸ್ ಆಗ್ಬಿಟ್ಟಿದೆ, ಕೃಷ್ಣ ಆಗಿ ಆಗ್ತಾರ, ಅವರು ವಿಷ್ಣು ಆಗಿ ಆಗ್ತಾರೆ, ನಂಬರ್ 1 ಪಾಸ್ ಆಗ್ಬಿಟ್ಟಿದ್ದಾರೆ. ಶಿವಬಾಬನಿಗಂತೂ ಏನು ಬೇಡವೇ ಬೇಡ, ಅವ್ರದ್ದು ಬೇಕಾದಷ್ಟಿದೆ. ಅದು ಅವ್ರಿಗೇನು ಒಂದು ಚಿಂತೆ ಇದೆ, ವಿಶ್ವ ಕಲ್ಯಾಣ ಮಾಡಬೇಕು, ಮಕ್ಕಳನ್ನು ಉದ್ಧಾರ ಮಾಡಬೇಕು ಹೇಳುವಂಥದ್ದು. ಅವ್ರ ಚಿಂತೆ ಏನಿಲ್ಲ, ಆದ್ರೆ ಅವ್ರ ಕರ್ತವ್ಯವನ್ನ ಅವ್ರೇನ್ ಮಾಡ್ತಿದ್ದಾರೆ, ಮಾಡ್ತಾ ಇದ್ದಾರೆ. ಹಾಗೆ ಭಗವಂತನ ಮನಸ್ಸಿನಲ್ಲಿ ಏನು ಸಂಕಲ್ಪ ಇದೆಯೋ, ಏನು ಮಾಡಬೇಕು ಅಂತಿದೆಯೋ, ಅವ್ರೇನು ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೋ ಅದೇ ರೀತಿ ನಮ್ಮನ್ನು ಕೂಡ ಇರಬೇಕು. ತಂದೆಯಾದವನು ಯಾವಾಗಲೂ ಯೋಚನೆ ಮಾಡ್ತಾರೆ, ನನ್ನ ಮಕ್ಕಳು ಚೆನ್ನಾಗಿರಬೇಕು, ತನ್ನ ಮಕ್ಕಳ ಅಭ್ಯುದಯದ ಬಗ್ಗೆ, ಒಳ್ಳೆಯದರ ಬಗ್ಗೆ, ಕಲ್ಯಾಣದ ಬಗ್ಗೆ ಯೋಚನೆ ಮಾಡ್ತಾರೆ. ಹಾಗೆ ತಾಯಿನೂ ಕೂಡ ಏನ್ ಮಾಡಬೇಕು, ಪತಿ ತಂದಿರುವಂತ ಹಣದಿಂದ, ಮನೆಯಿಂದ ಮಕ್ಕಳನ್ನ ಚೆನ್ನಾಗಿ ಇಟ್ಟಿರಬೇಕು. ತಂದೆ ಹೇಗೆ ಮಕ್ಕಳನ್ನು ಚೆನ್ನಾಗಿರ್ತಾರೋ, ತಾಯಿನೂ ಕೂಡ ಮಕ್ಕಳನ್ನ ಚೆನ್ನಾಗಿ ಮಾಡುವಂತ ಪ್ರಯತ್ನವನ್ನ ಮಾಡಬೇಕು. ಅದಕ್ಕೆ ಪತಿಗೆ ಸಹಯೋಗವನ್ನ ಕೊಡಬೇಕು. ಹಾಗೆ ನಾವು ಭಗವಂತನಿಗೆ ಜೀವನ ಕೊಟ್ಟಿದ್ದೀವಿ ಅಂತಂದ್ರೆ ಭಗವಂತನ ಉದ್ದೇಶ ಏನಿದೆ ಅದಕ್ಕೆ ತಕ್ಕಾಗಿ ಆತ್ಮೇರೆ ನಾವು ನಮ್ಮ ತನು ಮನವನ್ನ ಕೊಡಬೇಕಾಗ್ತದೆ. तो आप सभी ईश्वरीय संपन्नता के खजाने वाले बेफिक्र बादशाह हो ना. ಬಾಬಾ ಕೇಳ್ತಿದ್ದಾರೆ, ಈಶ್ವರೀಯ ಶಕ್ತಿಯಿಂದ ಸಂಪನ್ನರಾಗಿರುವಂತ ನಿಶ್ಚಿಂತ ಚಕ್ರವರ್ತಿಗಳು ತಾನೇ? ಅಥವಾ ಬಂಗಾರ, ಒಡವೆ, ಬಿಲ್ಡಿಂಗು, ಬಟ್ಟೆ, ಊಟ ತಿಂಡಿ ಹೀಗೆ, ಅಥವಾ ಜನ, ಸ್ಥೂಲವಾದಂತ ಇಂದ್ರಿಯ ಸಾಧನವನ್ನು ಇಟ್ಕೊಂಡ್ಬಿಟ್ಟು ಅದರಲ್ಲಿ ಸಂಪನ್ನರಾಗಿದ್ದೀರೋ, ಅಥವಾ ಈಶ್ವರೇ ಖಜಾನೆಯಿಂದ ಸಂಪನ್ನರಾಗಿದ್ರು, ಬೇಕಾದಷ್ಟು ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಸಂತೃಪ್ತತೆ, ಸಂಪನ್ನತೆ, ಸಫಲತೆ ಇದರಿಂದ ಮಸ್ತಾಗಿದ್ದೀರಾ? ಶ್ರೀಮಂತರಾಗಿರುತ್ತೆ, ಎಲ್ಲಾ ವ್ಯವಸ್ಥೆ ಇರ್ತದೆ. ಪ್ರತಿಯೊಂದು ರೂಮ್ನಲ್ಲೂ ಗೀಸರ್ ಅಂತೆ, ನೀರು, ಬಿಸಿನೀರು, ಫಿಲ್ಟರು, ಕಾರು, ಡ್ರೈವರು, ಅಡಿಗೆ ಸಂಬಂಧಪಟ್ಟ ಎಲ್ಲಾ ಸಾಧನಗಳು, ಹಣ್ಣುಗಳು, ತರಕಾರಿ ಎಲ್ಲ ಇರ್ತವೆ ಅವ್ರ ಹತ್ರ ಅಲ್ವಾ. ಮಂಚ, ಫ್ಯಾನು, AC, ಟ್ಯಾಬ್ಲೆಟ್ಸ್ಗಳು,
ಎಲ್ಲಾ ವ್ಯವಸ್ಥೆಗಳನ್ನ ಮನೇಲಿ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಅಷ್ಟು ಧನ ಇರುವಂತ ಕಾರಣದಿಂದ ತಮಗೆ ಅವಶ್ಯಕವಾಗಿರುವಂತ ಸಾಧನವನ್ನು ಕೂಡ ಅವರು ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಹಾಗೆ ನಿಮ್ಮಲ್ಲೂ ಕೂಡ ಅಷ್ಟೊಂದು ಸಂಪಾದನೆ ಮಾಡಿಬಿಟ್ಟು ಅಷ್ಟು ಜಮಾದ ಖಾತೆ ನಿಮ್ಮಲ್ಲಿ ಇದೆಯಾ? ಅನುಭವ ಮಾಡ್ತಾ ಇದ್ದೀರಾ? ಧಾರಣೆ ಮಾಡಿದ್ದೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. बेगमपुर की बादशाह हो, कोई फिक्र है क्या? कोई गम है? क्या होगा, कैसी होगा, इसका भी फिक्र नहीं. ಏನಾಗತ್ತೆ, ಹೇಗಾಗತ್ತೆ, ವಿನಾಶ ಆದ್ರೆ ಹೆಂಗಾಗೋದು, ಯುದ್ಧ ಆಗ್ಬಿಟ್ಟು ಏನಾಗ್ಬಿಡೋದು, ಅಥವಾ ಬಾಂಬ್ ಬಿದ್ದುಬಿಟ್ಟು ಏನಾಗ್ಬಿಡೋದು, ಅಥವಾ ನಮ್ಮ ಜೀವನದ ಅಂತ್ಯದಲ್ಲಿ ನಾವು ಯಾರನ್ನ ನಂಬಿಡ್ತೀವೋ, ಮಕ್ಕಳನ್ನು, ತಂದೆ ತಾಯಿಯನ್ನು, ಅವ್ರು ನಮ್ಮ ಕೈ ಬಿಟ್ಬಿಟ್ಟು ಏನ್ ಮಾಡ್ಬಿಡೋದು. ಹೀಗೆ ಭವಿಷ್ಯದ ಬಗ್ಗೆ ಆಗಲಿ, ವರ್ತಮಾನದ ಬಗ್ಗೆ ಏನಾದರೂ ಚಿಂತೆ ಇದೆಯಾ? ಬಾಬಾ ಮೊದಲೇ ಯಾಕಲೇ ಸಿಗ್ಲಿಲ್ಲ. ಪಾಸ್ಟ್, ಅದರ ಬಗ್ಗೆ ಏನಾದರೂ ಚಿಂತೆ ಇದೆಯಾ? ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಈ ಮೂರರಲ್ಲೂ ಕೂಡ ಹೇಗೆ, ಏನು, ಎಲ್ಲಿ, ಯಾವಾಗ, ಸರಿನೋ ತಪ್ಪೋ, ಬೇಕೋ ಬೇಡವೋ, ಮಾಡಬೇಕೋ ಮಾಡಬಾರದು ಅಂತ ಈ ರೀತಿ ಪ್ರಶ್ನೆಗಳು ಮನಸ್ಸಿನಲ್ಲಿ ಬರ್ತಾ ಇಲ್ಲ ತಾನೇ? ಏನು ಚಿಂತೆ ಇಲ್ಲ ತಾನೇ? ಎಲ್ಲ ಜವಾಬ್ದಾರಿ ಬಾಬಾನೇ ಕೊಟ್ಟಿದ್ದೀರಾ? ಬಾಬಾನೇ ಕರ್ಮ ಮಾಡ್ತಾ ಇದ್ದಾರಾ? ಆ ಕರ್ಮದ ಅನುಭವ ಆಗ್ತಾ ಇದೆಯಾ? ಬಾಬಾ ಕೇಳ್ತಾ ಇದ್ದಾರೆ. त्रिकालदर्शी स्थिति में स्थित रहने वाले जानते हो, जो हो रहा है वह सब अच्छा, जो होने वाला है वह और अच्छा. क्यों? ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗ್ಬಿಟ್ಟು ಯೋಚನೆ ಮಾಡಿ, ಏನಾಗ್ತದೆ ತುಂಬಾ ಒಳ್ಳೆಯದು, ಮುಂದೆ ಆಗುವಂಥದ್ದು ಇನ್ನೂ ತುಂಬಾ ಒಳ್ಳೆಯದು. ಅದಂಗೆ ಸಿಂಪಲ್. ಇದಕ್ಕೆ ಆಧಾರ ಆದ್ಮೇಲೆ ಭಗವಂತನ ಮಗು ಆಗುವ ಮೊದಲು ನಿಮ್ಮ ಜೀವನ ಹೇಗಿತ್ತು? ನಿಮ್ಮ ಜೊತೆಲಿ ಯಾರ್ಯಾರಿದ್ರು? ಅಲ್ಲ, ಇವತ್ತು ಕೂಡ ಅವರು ಇದ್ದಾರೆ, ಅದೇ ಮನೆ ಇದೆ, ಅದೇ ಶರೀರ ಇದೆ, ಅದೇ ಊರು. ಆದರೆ ಮನಸ್ಸಿನಲ್ಲಿ ಯಾರಿದ್ರು? ನಾನು ಹೆಚ್ಚಿನ ಸಮಯ ಯಾರಿಗೋಸ್ಕರ ಕೊಡ್ತಾ ಇದ್ದೆ? ಯಾರ ಮಾತನ್ನ ಕೇಳ್ತಾ ಇದ್ದೆ? ಯಾರ ಹತ್ರ ಮತವನ್ನು ತೆಗೆದುಕೊಳ್ತಾ ಇದ್ದೆ? ಯಾರ ಒಂದು ಪ್ರೇರಣೆಯಂತೆ, ಅವರ ಒಂದು ಸಲಹೆ ಸೂಚನೆಯಂತೆ ನಡೀತಾ ಇದ್ದೆ? ಆವಾಗ ಆ ಕರ್ಮದ ಫಲ ಏನಾಗ್ತಿತ್ತು? ನಮ್ಗೇನಾದ್ರು ಸಮಸ್ಯೆಗಳು ಬಂದಾಗ, ಶರೀರಧಾರಿಗಳ ಹತ್ರ ಹೋದಾಗ ನಮ್ಗೆ ಸಮಸ್ಯೆ ಪರಿಹಾರ ಹೇಗಾಗ್ತಾ ಇತ್ತು? ಅದೇನೆ ಭಗವಂತನ ಹತ್ರ ಹೋದಾಗ ಏನಾಗ್ತಾ ಇದೆ? ಸರಿ, ಆರಂಭದಲ್ಲಿ ಭಗವಂತನ ಹತ್ರ ಹೋದಾಗ ನನಗೆ ಸಿಕ್ಕಿರುವಂತ ಸಫಲತೆ ಏನು? ಇವತ್ತೇನಾಗ್ತಾ ಇದೆ? ಆದ್ಮೇಲೆ ನಿನ್ನೆ ನಮ್ಮ ತಾಯಿಯರಿಗೆ ಆರೋಗ್ಯ ಸರಿ ಇರಲಿಲ್ಲ, ನಾನು ಕೂತ್ಕೊಂಡು ಯೋಗ ಮಾಡ್ತಾ ಕೂತ್ಕೊಂಡೆ. ಫಸ್ಟ್ ಪ್ರಿಫರೆನ್ಸ್ ಅದು, ಆಮೇಲೆ ಮೆಡಿಸಿನ್ಸ್. ಅದರಿಂದ ರಿಸಲ್ಟ್ ಚೆನ್ನಾಗಿ ಬಂತು. ಇವಾಗ ಏನಾಗತ್ತೆ, ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಬಾಬಾ 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 ಅಂತ ಇರ್ತೀವಿ. ಮತ್ತು ಈಶ್ವರೀಯ ಶಕ್ತಿಗಳ ಮೂಲಕ ಸಮಸ್ಯೆಯಿಂದ ಹೊರಗಡೆ ಬರ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಅದಕ್ಕೇನು ಮಾಡಬೇಕು ಹೇಳುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೀವಿ. ಇದರಿಂದ ಏನು ಗೊತ್ತಾಗತ್ತೆ, ಈ ಮೊದಲು ಆ ಸಮಸ್ಯೆಗಳು ಬಂದಾಗ ನಾನು ನಡೆದುಕೊಂಡಿರುವಂತ ರೀತಿ, ಆ ಸಮಸ್ಯೆಯನ್ನು ಪರಿಹಾರ ಮಾಡಿರುವಂತ ರೀತಿ, ನನ್ನ ಸ್ವಯಂ ಬಲದಿಂದ ಇರ್ಬೋದು, ಬೇರೆಯವರ ಬಲದಿಂದ ಇರ್ಬೋದು, ಹಣ ಬಲದಿಂದ ಇರ್ಬೋದು, ಯಾವುದರಿಂದ ಇರ್ಬೋದು, ಬೇರೆ ವ್ಯಕ್ತಿಯಿಂದ ಇರ್ಬೋದು, ಹಿಂಗೆ ಇರ್ಬೋದು. ಆದರೆ ಪರಮಾತ್ಮನ ಜೊತೆ ನಾನು ಉಪಯೋಗ ಮಾಡಿಕೊಂಡಾಗ ಈಗ ಆಗುವಂತ ಪರಿವರ್ತನೆ. ನೆಕ್ಸ್ಟ್, ಆರಂಭದಲ್ಲಿ ನೀವು ಪರಮಾತ್ಮನ ಹತ್ರ ಹೋದಾಗ ಆವಾಗ ಭಗವಂತ ನಿಮ್ಗೆ ಕೊಡುವಂತ ಸಹಯೋಗ, ಸಹಾಯ ಆಗಿದೆ. ಕರ್ಮದ ಫಲ ಹೇಗಿತ್ತು? ನೀವೆಷ್ಟು ಸಾಧನೆ, ಪುರುಷಾರ್ಥ, ಸೇವೆ ಬಾಬಾ ಹೇಳಿರುವಂತ ರೀತಿಯಲ್ಲಿ ಮಾಡ್ತಾ ಹೋದಾಗ, ಈಗ ಬಾಬನ ಹತ್ರ ಹೋದಾಗ ಬಾಬಾ ನಿಮ್ಗೆ ಕೊಡುವಂತ ಸಹಯೋಗ, ಸಹಾಯ ಹೇಗಿರ್ತದೆ? ಆವಾಗ ಆ ಕರ್ಮದ ಫಲ ಹೇಗಿತ್ತು? ಇವತ್ತು ಕರ್ಮದ ಫಲ ಹೇಗಿತ್ತು? ಆದ್ಮೇಲೆ ನೀವು ಹೋಟೆಲಿಗೆ ಹೋಗ್ತೀರಾ ಅಂತ ತಿಳ್ಕೊಳ್ಳಿ. ಮೊದಲು, ಈಗೆಲ್ಲ ಬಾಬನ ಮಗುವಾಗೋ ಮೊದಲು ಹಣ ಸ್ವಲ್ಪನೇ ಇದ್ರೆ ಏನ್ ಮಾಡ್ತೀವಿ? ಕಡಿಮೆ ರೇಟಿನ ಹೋಟೆಲಿಗೆ, ಕಡಿಮೆ ರೇಟ್ ಸಿಗುವಂತ ಹೋಟೆಲಿಗೆ ಹೋಗ್ತೀವಿ. ಮತ್ತೆ ಕಡಿಮೆ ರೇಟ್ ಇರುವಂತ ಐಟಮ್ ಅನ್ನ ತಗೊಳ್ತೀವಿ ಅಲ್ವಾ? ಒಂದು ಇಡ್ಲಿ ತಗೊಂಡ್ರೆ 50 ರೂಪಾಯಿಗೆ 2 ಬರ್ತದೆ. ವಡ ತಗೊಂಡ್ರೆ 50 ರೂಪಾಯಿಗೆ 1 ಬರ್ತದೆ. ಯಾರ ಹಣ ಜಾಸ್ತಿ ಇದೆ ಅವ್ರು ಏನ್ ಮಾಡ್ತಾರೆ? ಉದ್ದಿನ ವಡನ ತಿಂತಾರೆ. ವಡ ತಿನ್ಲಿಕ್ಕೆ ಚೆನ್ನಾಗಿರ್ತದೆ, ಅದು ರೇಟ್ ಜಾಸ್ತಿ ಅಲ್ಲ. ಅವಾಗ ಏನ್ ಮಾಡ್ತಾರೆ? ಹಣ ಜಾಸ್ತಿ ಇರೋದಕ್ಕೆ ಅದನ್ನೇ ತಗೊಳ್ತಾರಲ್ವಾ? ಹಾಗೆ ಆತ್ಮೀಯರೇ, ವರ್ತಮಾನ ಸಮಯದಲ್ಲಿ ನಿಮ್ಮ ಸ್ಥಿತಿಗತಿಯನ್ನು ಚೆಕ್ ಮಾಡಿ. ಸ್ಥೂಲವಾಗಿ ಮತ್ತು ಸೂಕ್ಷ್ಮವಾಗಿ ಸಮಸ್ಯೆಗಳು ಯಾವ ರೀತಿಯಲ್ಲಿ ಪರಿಹಾರ ಆಗ್ತಾ ಇದ್ದಾವೆ ಭಗವಂತನ ಶಕ್ತಿಯ ಆಧಾರದಿಂದ. ನಿಮ್ಮಲ್ಲಿ ಎಷ್ಟು
ಎಷ್ಟು ಸಂಪಾದನೆ ಹೆಚ್ಚಿಗೆ ಆಗ್ತಾ ಹೋಗುತ್ತೋ ಅಷ್ಟು ಸುಖದ ಸಾಧನಗಳು ಚೆನ್ನಾಗಿರ್ತವೆ. ನಮ್ಮ ಹತ್ರ ಹಣ ಹೆಚ್ಚಿಗೆ ಇದ್ದರೆ ಒಳ್ಳೆ ಹಾಸ್ಪಿಟ್ಲ್ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಳ್ತೀವಲ್ವಾ, ಒಳ್ಳೆ ರೂಮ್ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಯಾವ ರೂಮ್ ಬೇಕೋ. ಹಣ ಕಡಿಮೆ ಇದ್ದರೆ ಜನರಲ್ ವಾರ್ಡ್, ಸ್ವಲ್ಪ ಜಾಸ್ತಿ ಇದ್ದರೆ ಪ್ರೈವೇಟ್ ರೂಮ್, ಇನ್ನೂ ಚೆನ್ನಾಗಿದ್ದರೆ ಎ ಸಿ ರೂಮ್, ಇನ್ನೂ ಚೆನ್ನಾಗಿದ್ದರೆ ಸಿಂಗಲ್, ಒಬ್ಬರೇ ಇರಬೇಕು, ಮತ್ತು ನನ್ನ ಜೊತೆಲಿ ಬೇರೆ ಯಾರು ಇರ್ಬೋದು, ಟಿ ವಿ ಗಿವಿ ಎಲ್ಲ ಇರಬೇಕು, ಆ ರೀತಿ ಅಲ್ವಾ. ಹಣಕ್ಕೆ ತಕ್ಕ ಹಾಗೆ ನಮಗೆ ಸಾಧನಗಳು ಸಿಗ್ತಾವಲ್ವಾ. ನೀವು ಒಂದು ಲಾಡ್ಜಿಗಾದರೂ ಹೋಗಿ, ಹಾಸ್ಪಿಟಲ್ ಟ್ರೀಟ್ಮೆಂಟಿಗಾದರೂ ಹೋಗಿ, ಮನೆಯಲ್ಲೂ ಕೂಡ ನಮ್ಮ ಹತ್ರ ಹಣ ಜಾಸ್ತಿ ಇದ್ರೆ ಏನು ಮಾಡ್ತೀವಿ, ನಾವು ಇಂಡಿಪೆಂಡೆಂಟ್ ಆಗಿ ಮನೆ ಕಟ್ಕೊಳ್ತೀವಿ, ನಮ್ಗೆ ಬೇಕಾದಾಗ ರೂಮ್ ಮಾಡ್ಕೊಳ್ತೀವಿ, ನಮ್ಗೆ ಸಪ್ರೇಟ್ ಆಗಿರುವಂಥ ಟೆಲಿವಿಷನ್ನು, ಹೀಗೆ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ತೀವಿ. ಆ ಉಪಯೋಗ ಮಾಡುವಂಥ ಸಾಧನನೂ ಕೂಡ ಒಳ್ಳೆ ಅಮೂಲ್ಯವಾಗಿರ್ತದೆ, ಮೌಲ್ಯಭರಿತವಾಗಿರ್ತದೆ. ಹಾಗೆ ಮಕ್ಕಳೇ, ತ್ರಿಕಾಲದರ್ಶಿ ಹಿಂದೆ ಹೇಗಿತ್ತು? ನಂಬರ್ 1 ಅಂದ್ರೆ ಭಗವಂತ ಸಿಗುವ ಮೊದಲು, ಭಗವಂತ ಸಿಕ್ಕಿದ ಮೇಲೆ ಆದಿಯ ಸಮಯದಲ್ಲಿ ಭಗವಂತನ ಜೊತೆ ನಿಮ್ಮ ಜೀವನ ಹೇಗಿತ್ತು ಸಾಲಗಾರರಾಗಿದ್ದಾಗ, ಆನಂತರ ಮಧ್ಯದ ಜೀವನ ಹೇಗಿದೆ, ಈಗ ಹೇಗಿದೆ, ಇದನ್ನು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು ಈಶ್ವರ ಜ್ಞಾನಕ್ಕೆ ಬಂದ್ಬಿಟ್ಟು 26 ವರ್ಷ ಆಯ್ತು. ಇವಾಗ ನಾನು ಅದನ್ನೇ ಚೆಕ್ ಮಾಡ್ತೀನಿ. ಅವಾಗ ಭಗವಂತ ನಮ್ಮನ್ನು ಹೇಗೆ ಯೂಸ್ ಮಾಡ್ತಿದ್ದೆ, ಇವಾಗ ಹೆಂಗೆ ಯೂಸ್ ಮಾಡ್ತಿದ್ದಾರೆ, ಇವತ್ತು ಯಾವ ರೀತಿ ಯೋಗದ ಲೆವೆಲ್ ಇರ್ತದೆ, ಅವಾಗ ಹೇಗಿತ್ತು, ಈಗ ಸಮಸ್ಯೆ ಬಂದಾಗ ಹೇಗೆ ಪರಿಹಾರ ಆಗತ್ತೆ, ಎಷ್ಟು ಫಾಸ್ಟ್ ಆಗಿ ಆಗತ್ತೆ, ಎಷ್ಟು ಸಹಜವಾಗಿ ಆಗ್ತದೆ, ಮೊದಲೆಷ್ಟು ಕಷ್ಟಪಡ್ಬೇಕಿತ್ತು. ಅಂದ್ರೆ ಬಾಬನ್ ಮಗು ಆದ್ಮೇಲೆ ನಾನು ಹೇಳ್ತಾ ಇರುವಂತದ್ದು ನಿಮಗೆ. ಅಂದ್ರೆ ದಿನದಿಂದ ದಿನಕ್ಕೆ ನಿಮ್ಮ ಚಿಂತೆಗಳು ಕಷ್ಟಗಳು ದೂರವಾಗ್ತಾ ಹೋದಾಗ ನಿಮಗೆ ಧೈರ್ಯ ಬರ್ತದೆ. ಇನ್ನೊಂದು ಸೀಕ್ರೆಟ್ ಏನು ಗೊತ್ತಾ, ನಿಮ್ಮ ವೈಯಕ್ತಿಕ ಜೀವನದಲ್ಲಾಗ್ಲಿ ಅಥವಾ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಆತ್ಮಗಳಿರಲಿ, ಲೌಕಿಕದವರಿಲ್ಲ ಅಲೌಕಿಕದವರಿರಲಿ, ನಿಮ್ಮ ಸಾಧನೆ ಎಷ್ಟು ಚೆನ್ನಾಗಿ ಆಗ್ತಾ ಹೋಗ್ತದೋ ಅವಾಗ ಅವರ ಸಮಸ್ಯೆಗಳ ಪರಿಹಾರ ಆಗ್ತವೆ. ಯಾರ್ದು? ನಿಮ್ಮ ಜೊತೆಲಿರೋರು ಇದಲ್ಲ, ಲೌಕಿಕದವರು ಅಲೌಕಿಕದವರು. ನಿಮ್ಗೆ ಯಾರು ಫೋನ್ ಮಾಡಿರ್ತಾರೆ, ನಿಮ್ಮ ಪಕ್ಕದಂತ ಮನಬುದ್ಧಿ ಸಂಸ್ಕಾರ ಶರೀರ ಸಂಬಂಧ, ಇವ್ರ ಸಮಸ್ಯೆಗಳು ಕೂಡ ಪರಿಹಾರ ಆಗ್ಬಿಡ್ತಾವೆ. ಯಾವುದೋ ಒಂದು ರಿಕ್ವೆಸ್ಟ್ ಲೆಟರ್ ಹೋಗಿ ತಗೊಂಡೋಗಿರ್ತೀರ ಬಾಬನ, ಬಾಬಾ ಈ ಆತ್ಮನಿಗೆ ಈ ಸಮಸ್ಯೆ ಅಂದ್ರೆ ಪರಿಹಾರ ಮಾಡಪ್ಪ. ನಿಮ್ದು ಪವರ್ಫುಲ್ ಸ್ಟ್ರಾಂಗ್ ಸೇವೆ ಇದ್ರೆ, ಸೇವೆಯ ಫಲ ಇದೆ, ಟಕ್ ಅಂತ ಪರಿಹಾರ ಆಗ್ಬಿಡ್ತದೆ. ಇನ್ನೊಂದು ನನ್ನ ಈಶ್ವರಿ ಜೀವನದಲ್ಲಿ ಅನುಭವ ಮಾಡಿದ್ದೇನೆ ಗೊತ್ತಾ, ನಿಮ್ಮಲ್ಲಿ ಎಷ್ಟು ಸಂಪಾದನೆ ಜಾಸ್ತಿ ಆಗತ್ತೋ ದೊಡ್ಡ ದೊಡ್ಡ ಸಮಸ್ಯೆಗಳು ಬೇಗ ಕ್ಲಿಯರ್ ಆಗ್ಬಿಡ್ತಾವೆ, ನಿಮ್ದಾಗ್ಲಿ ಬೇರೆಯವ್ರದ್ದಾಗ್ಲಿ. ಆ ಫಲಿತಾಂಶ ನಿಮ್ಗೆ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಅಂದ್ರೆ ಏನರ್ಥ, ನಿಮ್ಮ ತಷ್ಟ ಹಣ ಇದೆ ಆದ್ಮೇಲೆ ನೋಡಿ, ನನ್ನ ಹತ್ರ ಹಣ ಸ್ವಲ್ಪ ಇದ್ರೆ ನಾನು ಯಾರಿಗಾದ್ರು ಒಂದು 50-100 ರೂಪಾಯಿ ದಾನ ಮಾಡ್ಬೋದು ಅಲ್ವಾ. ಸ್ವಲ್ಪ ಜಾಸ್ತಿ ಆದ್ರೆ 1,000-2,000 ಕೊಡಬಹುದು. ಇನ್ನೂ ಸ್ವಲ್ಪ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ಏನ್ ಮಾಡ್ತೀರಿ, 50,000 1,00,000 ಕೂಡ ಕೊಡಬಹುದಲ್ವಾ, ಅವರ ಅವಶ್ಯಕತೆಗೆ ಅನುಸಾರದಲ್ಲಿ. ಅವಾಗ ಅವರ ಸಮಸ್ಯೆ ಬೇಗ ಕ್ಲಿಯರ್ ಆಗತ್ತಲ್ವಾ. ಮತ್ತೆ ಯಾರನ್ನೋ ಬಾಬಾ ನಿಮಿತ್ತ ಮಾಡಿ ನಿಮ್ಮ ಎದುರುಗಡೆ ಕಳಿಸಿದಾಗ ನೀವು ಆ ರಿಕ್ವೆಸ್ಟ್ ಲೆಟರ್ ತಗೊಂಡು ಬಾಬನ ಹತ್ರ ಹೋದಾಗ ಆ ಸಮಸ್ಯೆಗಳು ಕಡಿಮೆ ಸಮಯದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳ ಪರಿಹಾರ ಆಗ್ಬಿಡ್ತವೆ. ಸ್ಟಾರ್ಟಿಂಗ್ ಅಲ್ಲಿ ನಾವು ಡಾಕ್ಟರ್ ಆಗಿದ್ದೀವಿ ಅಂತ ತಿಳ್ಕೊಳ್ಳಿ, ಶೀತ ನೆಗಡಿ ಜ್ವರ ಇದನ್ನೆಲ್ಲ ಕಡಿಮೆ ಮಾಡಿರ್ತೀವಿ. ಓಕೆ, ದೊಡ್ಡವ್ರು ಆಗ್ತಾ 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 ಹೋದಾಗ ಕ್ಯಾನ್ಸರ್ ಅಂತ ಕಾಯಿಲೆ ಗುಣ ಮಾಡಿದಾಗ ನಿಮ್ಗೇನಾಗತ್ತೆ, ಹೌದಪ್ಪ ಯೋಗ ಅಂತ ಒಂದು ಕಾಯಿಲೆಯನ್ನು ನಾವೇನ್ ಮಾಡ್ಬೋದು, ಗುಣ ಮಾಡ್ಬೋದು, ಅಷ್ಟು ಶಕ್ತಿ ನಮ್ಮಲ್ಲಿ ಬಂದಿದೆ ಅಂತ ಅನ್ಸತ್ತಲ್ವಾ. ಹೀಗೆ ದಿನದಿಂದ ದಿನಕ್ಕೆ ನಿಮ್ಮ ಈಶ್ವರೀಯ ಜೀವನವನ್ನ ಏಕಾಂತದಲ್ಲಿ ಕೂತ್ಕೊಂಡು ಚೆಕ್ ಮಾಡಿ. ನಿಮ್ಮ ವೈಯಕ್ತಿಕ ಜೀವನ ಇರ್ಬೋದು, ನಿಮ್ಮ ಕುಟುಂಬದಲ್ಲೂ ಇರಬಹುದು, ಒಂದೊಂದೇ ಸಮಸ್ಯೆಗಳ ಪರಿಹಾರ ಆಗ್ತಾ ಇದ್ದಾವ ಸಫಲತಾಪೂರ್ವಕವಾಗಿ ಈಶ್ವರೀಯ ಶಕ್ತಿಯ ಆಧಾರದಿಂದ. ಭಲೆ ಅದಕ್ಕೆ ನೀವು ಧನವನ್ನು ಉಪಯೋಗ ಮಾಡಿರ್ಬೋದು, ಸಮಯ ಸಂಕಲ್ಪವನ್ನು ಕೊಟ್ಟಿರ್ಬೋದು, ವ್ಯಕ್ತಿಯ ಸಹಯೋಗ ಪಡ್ಕೊಂಡಿರ್ಬೋದು, ಆದರೆ ಅದರ ಹಿಂದುಗಡೆಗೆ ಭಗವಂತನ ಸಹಾಯ ಹಸ್ತ ಜೊತೆ ಇದೆಯಾ ಹೇಳೋದನ್ನ ಫೀಲ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಧೈರ್ಯ ಬರ್ತದೆ. ಯಾವಾಗ ಭಗವಂತನ ಕೈ ಹಿಡಿದ ಮೇಲೆ ಇಲ್ಲಿವರೆಗೆ ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡು ಬರ್ತಿದ್ದಾರೆ, ದಿನದಿಂದ ದಿನಕ್ಕೆ ಇನ್ನೂ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತಂದ್ಮೇಲೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಕಷ್ಟದ ಸಮಯದಲ್ಲಿ ಬಾಬಾ ನನ್ನನ್ನು ಇನ್ನೂ ಸುರಕ್ಷಿತವಾಗಿ ಇಟ್ಕೊಳ್ತಾರೆ ಹೇಳುವಂಥದ್ದು ನಿಮ್ಮ ಜೀವನದ ಅನುಭವದಲ್ಲಿ ನಿಮಗೆ ಗೊತ್ತಾಗಬೇಕೇ ಹೊರತು ಬೇರೆಯವರು ಹೇಳಿರುವಂಥ ಮಾಯಕನಲ್ಲಿ ಹೇಳಿರುವಂಥ ಅನುಭವದ ಆಧಾರದಲ್ಲಿ ಅಲ್ಲ. ಅದ್ನ ಮೇಲೆ ನಿಮ್ಮ ಜೀವನವನ್ನು ಚೆಕ್ ಮಾಡ್ಕೊಳ್ಳಿ. ತ್ರಿಕಾಲದರ್ಶಿ ಅಂದ್ರೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ.
ಭಗವಂತ ಸಿಗೋ ಮೊದಲು ಹೇಗಿತ್ತು, ಭಗವಂತ ಸಿಕ್ಕಿದ ಮೇಲೆ ಏನಾಗಿದೆ, ಭಗವಂತ ಆದಿಯಲ್ಲಿ ಸಿಕ್ಕಿದಾಗ ನನ್ನ ಕರ್ಮ ಹೇಗಿತ್ತು, ನಾನು ಬಾಬನ ಜೊತೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೆ, ಆವಾಗ ಕರ್ಮದ ಫಲ ಹೇಗಿತ್ತು, ಮಧ್ಯದಲ್ಲಿ ಹೇಗಿದೆ, ಇವಾಗ ಹೇಗಿದೆ, ನಾನು ಯಾವುದ ಕಡೆಗೆ ಹೋಗ್ತಾ ಇದ್ದೇನೆ, ಯಾವ ವಿಷಯದ ಬಗ್ಗೆ ನಾನು ಭಗವಂತ ಜೊತೆ ಚರ್ಚೆ ಮಾಡ್ತಿದ್ದೇನೆ. ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಹೋದಾಗ ತಂದೆಯ ಜೊತೆಗೆ ಫ್ಯಾಕ್ಟ್ರಿ ವಿಷಯದ ಬಗ್ಗೆ, ತಂಗಿ ಮದುವೆ ಮಾಡೋದ್ರ ಬಗ್ಗೆ, ಮನೆ ಕಟ್ಟೋದ್ರ ಬಗ್ಗೆ, ಅಂದ್ರೆ ತಂದೆಯ ಜವಾಬ್ದಾರಿ ಕಡೆನೇ ಗಮನ ಕೊಡ್ತಾರೆ ಅಲ್ವಾ. ಚಿಕ್ಕ ಮಕ್ಕಳು ನನಗೆ ಕಂಪ್ಯೂಟರ್ ಬೇಕು, ನನಗೆ ಬೈಕ್ ಬೇಕು ಅಂತಂದ್ರೆ ವೈಯಕ್ತಿಕ ಇಚ್ಛೆಗಳನ್ನು ಪೂರ್ಣ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ ಬಿಟ್ರೆ ತಂದೆಗೆ ಸಹಾಯ ಮಾಡಬೇಕು ಹೇಳುವಂತ ಮನೋಭಾವ ಅವರಲ್ಲಿ ಇರೋದಿಲ್ಲ. ಯಾಕಂದ್ರೆ ಅಷ್ಟು ಅವ್ರ ಹತ್ರ ಹಣ, ಶಿಕ್ಷಣ, ಅನುಭವ ಇರೋದಿಲ್ಲ. ಅಂದ್ಮೇಲೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಭಗವಂತನ ಎದುರುಗಡೆ ಹೋದಾಗ ನನಗೆ ಕೊಡಿ ಅಂತ ಬೇಡ್ತಾ ಇದ್ದೀರೋ ಅಥವಾ ವಿಶ್ವ ಕಲ್ಯಾಣಕ್ಕೋಸ್ಕರ ನಿಮಿತ್ತವಾಗ್ತಿದ್ದೀರೋ, ನಿಮ್ಮ ಮನಸ್ಸು ಯಾವ ರೀತಿ ಇದೆ, ಅದರ ಆಧಾರದಲ್ಲಿ ಹೇಳ್ತಾನೆ ನಿಮ್ಮ ಸ್ಥಿತಿ ಹೇಳುವಂಥದ್ದು ಅವಲಂಬನೆ ಆಗಿರ್ತದೆ. ಅದಕ್ಕಾಗಿ ಇಲ್ಲಿವರೆಗೆ ನಿಮ್ಗೆ ಏನಾಗಿದೆ, ಒಳ್ಳೆಯದಾಗಿದೆ, ದಿನದಿಂದ ದಿನಕ್ಕೆ ಒಳ್ಳೆಯದು ಆಗ್ತಾನೇ ಇದೆ. ಮುಂದೆನೂ ಕೂಡ ಇದೇ ರೀತಿಯಲ್ಲಿ ನೀವು ಮುಂದುವರೆದ್ರೆ, ಇನ್ನೂ ಸ್ಪೀಡಲ್ಲಿ ಹೋದ್ರೆ, ಇನ್ನೂ ಫಾಸ್ಟ್ ಆಗಿ ಹೋದ್ರೆ ಖಂಡಿತವಾಗ್ಲೂ ನಿಮ್ಗೆ ಮುಂದೆ ಇನ್ನೂ ಒಳ್ಳೆಯದು ಕಲ್ಯಾಣ ಆಗೇ ಆಗತ್ತೆ. ನಿಮ್ಮ ವೈಯಕ್ತಿಕ ಜೀವನವನ್ನ ಎದುರುಗಡೆ ಇಟ್ಕೊಳ್ಳಿ ಆತ್ಮೀಯರೇ. ದಯವಿಟ್ಟು ಬೇರೆಯವರ ಜೀವನವನ್ನು ನೋಡ್ಬೇಡಿ. ಅವರೇನು ಮಾಡ್ತಾರೆ, ಇವರೇನು ಮಾಡ್ತಾರೆ ನಿಮ್ಗೆ ಬೇಕಾಗಿಲ್ಲ. ಆಧ್ಯಾತ್ಮಿಕವಾಗಿ, ಆಂತರಿಕವಾಗಿ ನೀವು ಎಷ್ಟು ಖುಷಿ ಆಗ್ತಾ ಇದ್ದೀರಾ, ಭಗವಂತ ನಿಮ್ಮನ್ನು ಯಾವ ರೀತಿ ಈಶ್ವರ್ಯ ಕಾರ್ಯಕ್ಕೆ ಉಪಯೋಗ ಮಾಡ್ಕೊಳ್ತಿದ್ದಾರೆ, ಆ ಮೂಲಕ ದಿನನಿತ್ಯದಲ್ಲಿ ಬರುವಂತ ಸಮಸ್ಯೆಗಳಿಂದ, ಪರಿಸ್ಥಿತಿಯಿಂದ ನೀವು ಹೇಗೆ ಹೊರಗಡೆಗೆ ಬರ್ತಾ ಇದ್ದೀರಿ, ಇದನ್ನು ಏನು ಮಾಡ್ಕೊಳ್ತಾ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಧೈರ್ಯ ಬರ್ತದೆ. ನನ್ನ ಆದಿನೂ ಚೆನ್ನಾಗಿತ್ತು, ಮಧ್ಯಾಹ್ನ ಚೆನ್ನಾಗಿದೆ, ಭವಿಷ್ಯ ಇನ್ನೂ ಚೆನ್ನಾಗಿರ್ತದೆ ಹೇಳುವಂತ ಧೈರ್ಯ, ಸ್ಥೈರ್ಯ ಬರಬೇಕು ಅಂತಂದ್ರೆ ನಿಮ್ಮ ಈಶ್ವರಿ ಜೀವನದಲ್ಲಿ ಸಂಪಾದನೆಯ ಗ್ರಾಫ್ ಹಿಂಗೆ ಮೇಲಕ್ಕೆ ಹೋಗ್ತಾ ಇರಬೇಕೆ ಹೊರತು ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗಬಾರದು. ಮೇಲೆ ಕೆಳಗೆ ಅಂತಂದ್ರೆ ಇವತ್ತು ಅಮೃತೊಳೆ ಚೆನ್ನಾಗಿ ಎದ್ಬಿಡೋದು, ನಾಳೆ ಡಮ್ ನಿದ್ದೆ ಮಾಡ್ಬಿಡೋದು, ಇವತ್ತು ಚೆನ್ನಾಗಿ ಸೇವೆ ಮಾಡ್ಬಿಡೋದು, ಮತ್ತೆ ಒಂದು ವಾರ ಸುದ್ದಿನೇ ಇಲ್ಲ. ಹಂಗ್ ಮಾಡಿದ್ರೆ ಏನಾಗ್ತದೆ, ಸಂಪಾದನೆ ಮಾಡೋದು ಫುಲ್ ಖರ್ಚಂತೂ ಯಾವಾಗಲೂ ಇರ್ತದಲ್ವಾ. ಖರ್ಚಿನಿಗಿಂತ ಹೆಚ್ಚಿಗೆ ಸಂಪಾದನೆ ಆದಾಗ ಮಾತ್ರ ಏನಾಗ್ತದೆ, ಸ್ಥಿತಿ ಚೆನ್ನಾಗಿರ್ತದೆ. ಓಕೆ, ನಿನ್ನೆ 4:15 ಇದ್ದಿದ್ವಾ, ಇವತ್ತು 4:15 ಹೇಳಬೇಕು. ಇಲ್ಲಪ್ಪ, ಯೋಗೇಶ್ ಅಣ್ಣ ಬರೋದು 4:20, 4:25 ಬಂದು ಸಾಕು. ಹಂಗಲ್ಲ, ಏನ್ ಮಾಡ್ಬೇಕು, ಇನ್ನೂ ಸ್ವಲ್ಪ ಮೊದಲು ಬರ್ಬೇಕು. ದಿನದಿಂದ ದಿನಕ್ಕೆ ನಮ್ಮ ಯೋಗದ ಪರ್ಸೆಂಟೇಜ್ ಏನಾಗಬೇಕು, ಜಾಸ್ತಿ ಆಗ್ಬೇಕು, ಸೇವೆಯ ಪರ್ಸೆಂಟೇಜ್ ಜಾಸ್ತಿ ಆಗ್ಬೇಕು. ಅದರ ಕಡೆ ಗಮನವನ್ನ ಕೊಡಿ. ಕ್ಯೂ ಸರ್ವಶಕ್ತಿವಾನ್ ಬಾಪ್ಗೆ ಸಾಥಿ ಹೋನ, ಸರ್ವಶಕ್ತಿವಂತ ಭಗವಂತ ಜೊತೆಯಲ್ಲಿರುವಂತ ಕಾರಣದಿಂದ ನಿಮ್ಮ ಮತ್ತು ಸರ್ವರ ದುಃಖವನ್ನ ನಿಮ್ಮ ಮೂಲಕ ಭಗವಂತ ಪರಿಹಾರ ಮಾಡ್ತಿದ್ದಾರೆ. ನನ್ನ ಈಶ್ವರಿ ಜೀವನದಲ್ಲಿ ನಾನು ನೋಡ್ತಾ ಇದ್ದೀನಿ ಆತ್ಮೀಯರೇ, ಆರಂಭದಲ್ಲಿ ಬಾಬಾ ಸಿಗೋ ಮೊದಲು ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ, ನಮ್ಮ ಕುಟುಂಬದಲ್ಲಿ ಎಷ್ಟು ಸಮಸ್ಯೆ ಇತ್ತು. ಹೇಗೆ ಬಾಬಾ ಈಶ್ವರಿ ಸೇವೆ ಮಾಡ್ತಾ ಮಾಡ್ತಾ ಒಂದೊಂದೊಂದೊಂದೊಂದೊಂದೊಂದು ಸಮಸ್ಯೆ ಪರಿಹಾರ ಮಾಡ್ತಾ ಹೋದ್ರು ಮತ್ತು ಈಶ್ವರಿ ಸೇವೆಗೆ ನಮ್ಮನ್ನು ತೊಡಗಿಸ್ಕೊಳ್ತಾ ಹೋದ್ರು. ಇದನ್ನ ಚೆಕ್ ಮಾಡ್ತೇನೆ. ಇವಾಗ್ಲೂ ಕೂಡ ಆವಾಗ ಒಂದು ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಎಷ್ಟು ಸಮಯ ಹಿಡಿತಾ ಇತ್ತು, ಇವತ್ತು ಎಷ್ಟು ಸಮಯ ಹಿಡಿಯತ್ತೆ, ಇದನ್ನು ಕೂಡ ಚೆಕ್ ಮಾಡ್ತೇನೆ ಅಲ್ವಾ. ಹಾಗೆ ನಿಮ್ಮನ್ನ ನೀವು ವೈಯಕ್ತಿಕ ಜೀವನವನ್ನ ಈಶ್ವರನ ಉಪಯೋಗ ಮಾಡೋದರ ಮೂಲಕ, ಆಧ್ಯಾತ್ಮಿಕ ಸಂಪಾದನೆಯ ಮೂಲಕ ಹೇಗೆ ಪರಿಹಾರ ಮಾಡ್ಕೊಳ್ತಿದ್ದೀರಿ, ಆ ಮೂಲಕ ನಿಮ್ಮ ಜೀವನದ ಗುಣಮಟ್ಟ ಎಷ್ಟು ಶ್ರೇಷ್ಠವಾಗಿದೆ. ಯಾಕಂದ್ರೆ ಭಗವಂತನ ಹತ್ರ ಎಲ್ಲ ಸಮಸ್ಯೆ ಪರಿಹಾರ ಮಾಡುವಂತ ಶಕ್ತಿ ಇದೆ. ಆ ಮೂಲಕ ನನ್ನ ಮತ್ತು ನನ್ನ ಕುಟುಂಬದ, ವಿಶ್ವದ, ನನ್ನ ಸಹೋದರ ಆತ್ಮರ ಕಷ್ಟಗಳನ್ನು ದೂರ ಮಾಡಲಿಕ್ಕೆ ನಮ್ಮ ತಂದೆಯನ್ನು ಉಪಯೋಗ ಮಾಡ್ಕೊಳ್ತಿದ್ದೀನ, ಆ ಮೂಲಕ ಬೀಹದಿನ ಸಂಪಾದನೆ ಮಾಡ್ಕೊಳ್ತಿದ್ದೇನ ಅಂತ ಚೆಕ್ ಮಾಡ್ಕೊಳ್ಳಿ. ಸರ್ವಶಕ್ತಿವಾನ್ ಬಾಪ್ಗೆ ಸಾಥಿ ಹೋ, ಸಾತ್ ರಹನೆ ವಾಲೆ ಹೋ. ಅವನ ಜೊತೆಯಲ್ಲೇ ಇರ್ತಿರಲ್ವ ನೀವು, ಡಾಕ್ಟರ್ ಜೊತೆಗೆ ಹೆಂಗೆ ನರ್ಸ್ ಇರ್ತಾರಲ್ಲ ಹಾಗೆ ನೀವು ವಿಶ್ವ ಕಲ್ಯಾಣಕ್ಕೆ ನಿಮಿತ್ತ ಆಗಿರುವಂತವರು. ಹರ್ ಏಕ ಕೋ ನಶಾ ಹೈ, ಫಕೂರ್ ಹೈ कि बाप दादा सदा हमारे दिल में रहते हैं. ನಿಮಗೆ ನಶೆ ಇದೆಯಾ, ಸದಾ ನಿಮ್ಮ ಹೃದಯದಲ್ಲಿ ಬಾಬಾ ಇರ್ತಾರೆ ಅಂತ. ಇರ್ತಾರೆ ಬಾಬಾ, ಹಂಗಲ್ಲ. ಯೂಟ್ಯೂಬ್ ನೋಡ್ತಾ ಇದ್ರೆ ಬಾಬಾ ಇರೋದಿಲ್ಲ, ಹೋಟೆಲ್ ತಿಂಡಿ ತಿಂದ್ರೆ ಬಾಬಾ ಇರೋದಿಲ್ಲ, ಸಿಟ್ಟು ಮಾಡ್ಕೊಂಡ್ರೆ ಬಾಬಾ ಇರೋದಿಲ್ಲ. ಮನೇಲಿ ಗಣೇಶ ಅಂತಂದ್ರೆ ನೀವು ನಾನ್ ವೆಜ್ ಮಾಡ್ಲಿಕ್ಕೆ ಆಗೋಲ್ವಲ್ಲ, ಈರುಳ್ಳಿ ಬೆಳ್ಳುಳ್ಳಿ ತಿನ್ಲಿಕ್ಕೆ ಆಗೋದಿಲ್ವಲ್ಲ,
ಹೌದು ತಾನೆ? ನಿನ್ನೆ ಮೊನ್ನೆ ಮಾಡಿರೋ ಅಡುಗೆನ ಗಣೇಶನಿಗೆ ನೈವೇದ್ಯ ಇಡ್ಲಿಕ್ಕೆ ಆಗೋದಿಲ್ವಲ್ಲ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಸದಾ ಭಗವಂತ ನನ್ನ ಭ್ರಗುಟಿಯಲ್ಲೇ ಇರ್ತಾರೆ, ಹೃದಯದಲ್ಲೇ ಇರ್ತಾರೆ. ದಿನದಿಂದ ದಿನಕ್ಕೆ ಆತ್ಮೀಯರೇ ನೀವೇನು ಮಾಡಬಾರ್ದು, ಬಾಬಾ ನೀನ್ ಮಾಡು, ನೀನ್ ಮಾಡು, ನೀನ್ ಮಾಡು ಅಂತ ಯಾರ ಹತ್ರ ಮಾಡಿಸ್ಬೇಕು? ಬಾಬನ ಹತ್ರನೇ ಮಾಡಿಸ್ಬೇಕು. ಅವ್ರು ಹಮ್ ಸದಾ ಬಾಪ್ಗೆ ದಿಲ್ ತಕ್ ಪರ, ಭಗವಂತ ಭ್ರಕುಟಿಯಲ್ಲಿ ಇರ್ತಾರೆ, ಅವರ ಹೃದಯದಲ್ಲೇ ನಾನು ಇರ್ತೇನೆ. ಒಂದ್ ಸಣ್ಣ ಮಗು ಅಮ್ಮನ ಹೃದಯದಲ್ಲಿ ಇದ್ದಾಗ ಏನಾಗ್ತದೆ? ಅಮ್ಮ ಏನು ಪಾಲನೆ ಮಾಡ್ತಾರೋ, ಏನು ಆಹಾರ ಕೊಡ್ತಾರೋ ಅದನ್ನು ಅವರು ಉಪಯೋಗ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ತನಗೇನು ಬೇಕು ಅಂತ ಬಿಟ್ಟು ಆ ಮಗು ಯೋಚನೆ, ಚಿಂತನೆ, ಸಂಕಲ್ಪ ಮಾಡುವಂತ ಅವಶ್ಯಕತೆ ಇಲ್ಲ. ದ್ವೈಸ ನಶ ಹೆಣ್ಣ 7 ದಿನ ಇದೆಯಲ್ವಾ, ನನಗೆ ಪ್ರತಿದಿನ ಶರೀರಕ್ಕೆ ಬಾಬಾ ಸ್ನಾನ ಮಾಡಿಸ್ತಾರೆ, ಪ್ರತಿದಿನ ಒಂದೊಂದು ತುತ್ತನ್ನು ನನಗೆ ಬಾಬಾ ತಿನ್ನಿಸ್ತಾರೆ, ಬಾಬಾ ಮಡಿಲಲ್ಲೇ ಲಾಲಿ ಹಾಡು ಹಾಕೊಂಡು ಮಲಗಿಸ್ತಾರೆ. ಅಥವಾ ಅದಾಗ್ಲಿಲ್ಲ ಇದಾಗ್ಲಿಲ್ಲ, ಆಫೀಸ್ನಲ್ಲಿ ಬೈದ್ರು, ಅಮ್ಮ ಬೈದ್ರು, ಅಪ್ಪ ಬೈದ್ರು, ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ಕೊಳೋ ಅಂತ ಅಳ್ತ್ಕೊಂಡು ಮಲ್ಕೊಳ್ಳೋದು, ಅಥವಾ ಖುಷಿಯಿಂದ ಮಲ್ಕೊಳ್ಳೋದು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಇವತ್ತೆಲ್ಲ ಹಿಂಗಾಯ್ತು ಹಂಗಾಯ್ತು, ನಿಂಗೆ ತುಂಬ ಧನ್ಯವಾದ. ಖುಷಿಯಿಂದ ಮಸ್ತಿಯಿಂದ ಆಟ ಆಡ್ಕೊಂಡು ಪ್ರೀತಿ ಜಗಳ ಮಾಡ್ಕೊಂಡು ಮಲ್ಕೊಳ್ತಿರೋ ಅಂತ ನಿಮ್ಮನ್ನು ನೀವೇನು ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಜೋ ದಿಲ್ ತಕ್ ನಶೀನ್ ಹೇ, ಯಾರು ಹೃದಯದಲ್ಲಿ ಇರ್ತಾರೆ ನೋಡಿ, ಅಮ್ಮನ ಜೊತೆಗೆ ಏನು ಮಾಡ್ತಾರೆ, ಕೂದಲು ಎಳಿತಾ ಇರ್ತಾರೆ, ಕಿವಿ ಹಿಂಡ್ತಾ ಇರ್ತಾರೆ, ಬಾಯಲ್ಲಿ ಬೆಡ್ಲಾಗ್ತಾ ಇರ್ತಾರೆ, ಮಸ್ತಾಗಿರ್ತಾರೆ ಅಲ್ವಾ? ಇಲ್ಲಾಂದ್ರೆ ಕೆಲವೊಬ್ರು ಭಯ ಇದ್ರೆ ಅಪ್ಪ ಅಮ್ಮನ ಎದುರುಗಡೆ ಹೋಗ್ಲಿಕ್ಕೆ ಏನು ಮಾಡ್ಬಿಡ್ತಾರೆ, ಭಯ ಪಟ್ಬಿಡ್ತಾರೆ ಅಲ್ವಾ? उसके संकल्प तो क्या, स्वप्न में भी दुख की लहर लेस भी नहीं आ सकती, उसमें क्यों, सर्व खजाने से भरपूर है, जो भरपूर चीज होती है उसमें हलचल नहीं होगी. ಆ ಬೆಳೆದ ಸಂಕಲ್ಪದಲ್ಲಿ, ಕರ್ಮದಲ್ಲಿ ದಿಂದಲೇನು ಸ್ವಪ್ನದಲ್ಲೂ ಕೂಡ ಅವ್ರಿಗೆ ಸ್ವಲ್ಪನೂ ಕೂಡ ದುಃಖದ ಅನುಭವ ಆಗೋದಿಲ್ಲ. ಅಂತಂದ್ರೆ ಸ್ವಪ್ನದಲ್ಲೂ ಅವ್ರ ಜೊತೆಗೆ ಬಾಬಾ ಇರ್ತಾರೆ, ಫುಲ್ ಆಗಿರ್ತದೆ ಅವರಿಗೆ. ಮನಸ್ಸಿನಲ್ಲಿ ಇದು ಬೇಕು ಇದು ಬೇಡ, ಇವರು ಒಳ್ಳೆಯವರು ಇವ್ರು ಕೆಟ್ಟವರು, ಇವ್ರು ಸರಿ ಇದ್ದಾರೆ ಇವ್ರು ತಪ್ಪಿದ್ದು, ಯಾವುದು ಕೂಡ ಅವರ ಮನಸ್ಸಿನಲ್ಲಿ ಬರೋದಿರೋದು, ಯಾವಾಗಲೂ ಫುಲ್ ಇರ್ತಾರಂತೆ. ಅದಕ್ಕೆ ಬಾಬಾ ಹೇಳ್ತಾರೆ ನೋಡಿ, ಕನ್ನಡದಲ್ಲಿ ಒಂದು ಗಾದೆ ಇದೆ, ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ಅಲ್ವಾ? ಅರ್ಧ ಕೊಡ ಇದ್ರೆ ಏನಾಗ್ತದೆ, ಎತ್ಕೊಂಡೋದಾಗ ಗೊಳ 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 ಅಂತ ತುಳುಕ್ತದೆ. ಅದು ಫುಲ್ ಇದ್ಬಿಟ್ರೆ ತುಳುಗಲಿಕ್ಕೆಲ್ಲ ಅವಕಾಶನೇ ಇಲ್ಲ. ಹಾಗೆ ಸಂಪೂರ್ಣವಾಗಿ ನೀವು ಈಶ್ವರನನ್ನು ಉಪಯೋಗ ಮಾಡಿದ್ರೆ ಅಭಿಮಾನ ಅಹಂಕಾರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಅರ್ಧಂಬರ್ಧ ಜ್ಞಾನಿಗಳು ಇರ್ತಾರೆ ನೋಡಿ, ಬಾಯಲ್ಲಿ ಬಾಬಾ 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 ಅಂತ ಹೇಳ್ಬಿಟ್ಟು ಸ್ವಯಂ ಕರ್ಮವನ್ನ ಮಾಡಿಬಿಟ್ಟು ಅಭಿಮಾನವನ್ನ, ಗೌರವವನ್ನ, ಹೆಸರು ಕೀರ್ತಿನ ನಿರೀಕ್ಷೆ ಮಾಡ್ತಾರೆ. ಎದುರುಗಡೆ ಒಂದು ರೀತಿ ತೋರಿಕೆ ಇರ್ತದೆ, ಹಿಂದ್ಗಡೆ ಇನ್ನೊಂದು ರೀತಿ ಇರ್ತದೆ. ಅವ್ರಿಗೇನಾಗ್ತಾರೆ, ಒಳಗಡೆಯಿಂದ ಭಯ, ಹೆದರಿಕೆ ಎಲ್ಲಾನು ಕೂಡ ಇರ್ತದೆ. ಇದು ಬೇಕು ಅದ ಬೇಕು ಹೇಳುವಂತ ಇಚ್ಛೆ ಇರ್ತದೆ. ಅವಾಗ ಅದನ್ನೇ ಕೇಳ್ಕೊಂಡು ಏನ್ ಮಾಡ್ತಾರೆ, ಬಾಬನ ಹತ್ರ ಹೋಗಿರ್ತಾರೆ. ಅದಕ್ಕಾಗಿ ಬಾಬಾ ಕೇಳ್ತಾರೆ, ನೀವು ತುಂಬಿದ ಕೊಡಾಗಿದ್ದೀರೋ ಅರ್ಧ ಕೊಡಾಗಿದ್ದೀರೋ ಅಂತ ನಿಮ್ಮನ್ನು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಸದಾ ಸಂಪನ್ನರೇನ, ಸದಾ ನಿಮ್ಮ ಮನಸ್ಸಿನಲ್ಲಿ ಏನೋ ಬೇಕು ಅಂತ ಅನ್ಸ್ಲೇಬಾರ್ದು ಆತ್ಮೀಯರೇ. ಸದಾ ಕಾಲ ನಿಮ್ಗೆ ಬೇಕಾಗಿರೋದು ಸ್ಥೂಲವಾಗಿರೋದು ಸೂಕ್ಷ್ಮವಾಗಿರೋದನ್ನ ಬಾಬಾ ಏನ್ ಮಾಡ್ತಾ ಹೋಗ್ಬೇಕು, ಕೊಡ್ತಾ ಹೋಗ್ಬೇಕು. ಓಕೆ, ಅಚ್ಚಾ, ಓಂ ಶಾಂತಿ.